ವಿಶ್ವಕಪ್ನ ಸೂಪರ್ 8 ಹಂತ ಅತ್ಯಂತ ರೋಚಕ ಹಂತಕ್ಕೆ ತಲುಪಿದೆ. ಎ ಹಾಗೆ ಬಿ ಎರಡೂ ಗ್ರೂಪ್ಗಳಲ್ಲಿ ಸೆಮೀಸ್ ಲೆಕ್ಕಾಚಾರ ಜೋರಾಗಿ ಶುರುವಾಗಿದೆ. ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ನಲ್ಲಿ 76 ರನ್ಗಳ ಹೀನಾಯ ಸೋಲು ಅನುಭವಿಸಿದ ಭಾರತ ತಂಡ ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿದ್ದು ರನ್ ರೇಟ್ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿದಿದೆ. ಜೊತೆಗೆ ವೆಸ್ಟ್ ಇಂಡೀಸ್ ಜಿಂಬಾಬ್ವೆ ವಿರುದ್ಧ ದಾಖಲೆಯ ಗೆಲುವು ಭಾರತ ತಂಡಕ್ಕೆ ನುಂಗಲಾರದ ತುತ್ತಾಗಿದ್ದು ಸೆಮಿಫೈನಲ್ ರೇಸ್ನಿಂದ ಹೊರಗುಳಿಯೋ ಅಂಚಿನಲ್ಲಿದೆ. ಇನ್ನೊಂದು ಕಡೆ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಸೂಪರ್ 8 ಸುತ್ತಿನ ಪಂದ್ಯವನ್ನ 2 ವಿಕೆಟ್ಗಳಿಂದ ಗೆದ್ದುಕೊಂಡ ಇಂಗ್ಲೆಂಡ್ ಈ ಸುತ್ತಿನಲ್ಲಿ ಸತತ 2ನೇ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯ ಮೊದಲ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇಂಗ್ಲೆಂಡ್ ವಿರುದ್ಧ ಸೋತ ಪಾಕಿಸ್ತಾನ ಟೂರ್ನಿಯಿಂದ ಭಾಗಶಃ ಹೊರಬಿದ್ದಿದೆ. ಪ್ರಸ್ತುತ ತನ್ನ ಖಾತೆಯಲ್ಲಿ ಏಕೈಕ ಅಂಕ ಪಡೆದುಕೊಂಡಿರೋ ಪಾಕಿಸ್ತಾನ ಸೆಮಿಫೈನಲ್ಗೆ ಏರಬೇಕು ಅಂತಂದ್ರೆ ಪವಾಡವೇ ನಡಿಬೇಕು. ಆ ಪವಾಡ ನಡೆಯೋದು ಒಂದು ರೀತಿ ಅಸಾಧ್ಯ ಅಂತಾನು ಹೇಳಲಾಗ್ತಾ ಇದೆ. ಸೊ ಸೆಮಿಫೈನಲ್ ರೇಸ್ನಿಂದ ಹೊರಗುಳಿಯೋ ಅಂಚಿನಲ್ಲಿ ಭಾರತ ಕೂಡ ಇದೆ, ಹಾಗೇನೆ ಪಾಕಿಸ್ತಾನ ಕೂಡ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಭಾರತ ಪಾಕಿಸ್ತಾನ ಸೆಮೀಸ್ಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಭಾರತ T20 ವಿಶ್ವಕಪ್ನ ಸೆಮಿಫೈನಲ್ಗೆ ಎಂಟ್ರಿ ಕೊಡಬೇಕು ಅಂತ ಅಂದ್ರೆ ಒಂದು ರೀತಿ ಪವಾಡ ನಡಿಬೇಕು. 2ನೇ ಪಂದ್ಯದಲ್ಲಿ ಜಿಂಬಾಬ್ವೆಯನ್ನ ಭಾರತ ಫೇಸ್ ಮಾಡ್ತಾ ಇದೆ. ಆ ಪಂದ್ಯಕ್ಕೂ ಮುಂಚೆ ವೆಸ್ಟ್ ಇಂಡೀಸ್ ಹಾಗೆ ದಕ್ಷಿಣ ಆಫ್ರಿಕಾ ನಡುವೆ ಪಂದ್ಯ ನಡೆಯುತ್ತೆ. ಈ ಪಂದ್ಯ ಭಾರತ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಟೂರ್ನಿಯಲ್ಲಿ ಉಳಿಯುತ್ತಾ ಇಲ್ವಾ ಅನ್ನೋದು ಈ ಪಂದ್ಯದಿಂದ ಡಿಸೈಡ್ ಆಗುತ್ತೆ. ಇನ್ ಕೇಸ್ ಆಫ್ರಿಕಾ ವಿರುದ್ಧ ವೆಸ್ಟ್ ಇಂಡೀಸ್ ಏನಾದರೂ ಗೆದ್ದು ಬಿಟ್ರೆ ಭಾರತದ ಹಾದಿ ಇನ್ನಷ್ಟು ಕಷ್ಟವಾಗುತ್ತೆ. ಆದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ರೆ ಭಾರತದ ಸೆಮೀಸ್ ಆಸೆ ಜೀವಂತವಾಗಿರುತ್ತೆ. ಈಗ ದಕ್ಷಿಣ ಆಫ್ರಿಕಾದ ಗೆಲುವಿಗಾಗಿ ಭಾರತ ಕಾಯ್ತಾ ಇದೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ಆಫ್ರಿಕಾ ವಿರುದ್ಧ ಸೋತ್ರೆ ಆಫ್ರಿಕಾ 4 ಅಂಕ ಗಳಿಸಿ ಅಗ್ರಸ್ಥಾನಕ್ಕೆ ಇರುತ್ತೆ. ನಂತರ ವಿಂಡೀಸ್ ಹಾಗೆ ಜಿಂಬಾಬ್ವೆ ವಿರುದ್ಧ ಭಾರತ ಗೆದ್ರೆ ಆಗ ಭಾರತದ ಅಂಕ 4 ಆಗುತ್ತೆ. ಇತ್ತ ವಿಂಡೀಸ್ ಅಂಕ 2 ಆಗುತ್ತೆ. ಆಗ ವಿಂಡೀಸ್ ಟೂರ್ನಿಯಿಂದ ಹೊರಬೀಳುತ್ತೆ. ಏನಾದ್ರೂ ವೆಸ್ಟ್ ಇಂಡೀಸ್ ದಕ್ಷಿಣ ಆಫ್ರಿಕಾವನ್ನ ಸೋಲಿಸ್ಬಿಟ್ರೆ ಭಾರತದ ಭರವಸೆ ಅಂತ್ಯವಾಗ್ಬಿಡುತ್ತೆ. ಆಗ ಭಾರತ ತನ್ನ ಉಳಿದ 2 ಪಂದ್ಯಗಳನ್ನ ಗೆಲ್ಲೋದು ಮಾತ್ರ ಅಲ್ಲ, ಜಿಂಬಾಬ್ವೆ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಲೇಬೇಕು. ಜಿಂಬಾಬ್ವೆ ಹಾಗೆ ದಕ್ಷಿಣ ಆಫ್ರಿಕಾ ತಲಾ 2 ಅಂಕಗಳನ್ನ ಉಳಿಸಿಕೊಳ್ಳುತ್ತೆ. ಭಾರತಕ್ಕೆ 4 ಅಂಕಗಳಾಗುತ್ತೆ. ಈ ಸಮೀಕರಣ ವೆಸ್ಟ್ ಇಂಡೀಸ್ ಹಾಗೆ ಭಾರತ ಎರಡೂ ಸೆಮಿಫೈನಲ್ ತಲುಪೋದನ್ನ ಕನ್ಫರ್ಮ್ ಮಾಡುತ್ತೆ. ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 200 ರನ್ ಗಳಿಸಿದ್ರೆ ಜಿಂಬಾಬ್ವೆ ತಂಡವನ್ನ ಕನಿಷ್ಠ 120 ರನ್ಗಳ ಒಳಗಡೆ ಆಲ್ ಔಟ್ ಮಾಡಬೇಕು. ಇದರಿಂದ ಮೈನಸ್ ನಲ್ಲಿರೋ ನೆಟ್ ರನ್ ರೇಟ್ ಅನ್ನ ಟೀಂ ಇಂಡಿಯಾ ಪ್ಲಸ್ ಮಾಡಿಕೊಳ್ಳಬಹುದು. ಜಿಂಬಾಬ್ವೆ ತಂಡ 150 ರನ್ ಗಳಿಸಿದ್ರೆ ಭಾರತ ತಂಡ 151 ರನ್ಗಳ ಗುರಿಯನ್ನ 10 ರಿಂದ 11 ಓವರ್ಗಳಲ್ಲೇ ಚೇಸ್ ಮಾಡಬೇಕು. ಇದರಿಂದ ಕೂಡ ಭಾರತದ ನೆಟ್ ರನ್ ರೇಟ್ ಸುಧಾರಿಸುತ್ತೆ. ವೆಸ್ಟ್ ಇಂಡೀಸ್ ತಂಡದ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಕೋದಕ್ಕೂ ಕೂಡ ಟೀಂ ಇಂಡಿಯಾ ಬೃಹತ್ ಅಂತರದ ಗೆಲುವು ಕಾಣಬೇಕು. ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧ 200 ರನ್ಗಳನ್ನ ಕಲೆ ಹಾಕಿದ್ರೆ ಕನಿಷ್ಠ 80 ರನ್ಗಳ ಅಂತರದ ಗೆಲುವು ಬೇಕಾಗುತ್ತೆ. ವೆಸ್ಟ್ ಇಂಡೀಸ್ ತಂಡ ಭಾರತದ ವಿರುದ್ಧ 150 ರನ್ ಗಳಿಸಿದ್ರೆ 12 ಓವರ್ಗಳಲ್ಲೇ ಚೇಸ್ ಮಾಡಬೇಕಾಗತ್ತೆ. ಅಂದ್ರೆ ಜಿಂಬಾಬ್ವೆ ಹಾಗೆ ವೆಸ್ಟ್ ಇಂಡೀಸ್ ತಂಡವನ್ನ 150 ರನ್ಗಳಿಗೆ ನಿಯಂತ್ರಿಸಿ ಟೀಂ ಇಂಡಿಯಾ 11 ಓವರ್ಗಳಲ್ಲಿ ಚೇಸ್ ಮಾಡಿ ಗೆದ್ರೆ ಮಾತ್ರ ನೆಟ್ ರನ್ ರೇಟ್ನಲ್ಲಿ ಸುಧಾರಣೆ ಕಾಣುತ್ತೆ. ಹೀಗಾಗಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಆಕ್ರಮಣಕಾರಿ ಆಟವನ್ನ ಇಲ್ಲಿ ಟೀಂ ಇಂಡಿಯಾ ಆಡಬೇಕಾಗತ್ತೆ. ಹಾಗಾದ್ರೆ ಮಾತ್ರ ಸೆಮೀಸ್ಗೆ ಹೋಗೋಕ್ ಸಾಧ್ಯ. ಇನ್ನು ಪಾಕಿಸ್ತಾನದ ಮುಂದೆ ಕೂಡ ಇರೋ ಲೆಕ್ಕಾಚಾರ ನೋಡೋದಾದ್ರೆ ಸೆಮೀಸ್ ಹಾದಿಯಲ್ಲಿ ಫೆಬ್ರವರಿ 28ಕ್ಕೆ ಶ್ರೀಲಂಕಾ ವಿರುದ್ಧ ಪಂದ್ಯ ನಡೆಯುತ್ತೆ. ಇಲ್ಲಿ ಪಾಕಿಸ್ತಾನ ಗೆಲ್ಲೇಬೇಕು. ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಸುಲಭವಾಗಿ ಅರ್ಹತೆ ಪಡಿಬೇಕು ಅಂದ್ರೆ ನ್ಯೂಜಿಲೆಂಡ್ ತಂಡ ತನ್ನ ಉಳಿದ 2 ಪಂದ್ಯಗಳಲ್ಲಿ ಅಂದ್ರೆ ಶ್ರೀಲಂಕಾ ಹಾಗೆ ಇಂಗ್ಲೆಂಡ್ ವಿರುದ್ಧ ಸೋಲ್ಬೇಕು. ನ್ಯೂಜಿಲೆಂಡ್ ತಂಡ ಶ್ರೀಲಂಕಾ ಹಾಗೆ ಇಂಗ್ಲೆಂಡ್ ವಿರುದ್ಧ ಸೋತ್ರೆ 1 ಅಂಕದಲ್ಲೇ ಉಳಿಯುತ್ತೆ. ಈ ವೇಳೆ ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ ಭರ್ಜರಿ ಜಯ ಸಾಧಿಸಿ 3 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಏರಬಹುದು. ಒಂದ್ ವೇಳೆ ನ್ಯೂಜಿಲೆಂಡ್ 1 ಪಂದ್ಯ ಗೆದ್ರೆ ಪಾಕಿಸ್ತಾನ ನ್ಯೂಜಿಲೆಂಡ್ ಎರಡೂ ತಲಾ 3 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಆಗ ಪಾಕಿಸ್ತಾನ ಒಳ್ಳೆ ರನ್ ರೇಟ್ ಆಧಾರದ ಮೇಲೆ ಮಾತ್ರ ಸೆಮಿಫೈನಲ್ಗೆ ಎಂಟ್ರಿ ಕೊಡಬಹುದು. ಫೆಬ್ರವರಿ 28ಕ್ಕೆ ನಡೆಯೋ ಶ್ರೀಲಂಕಾ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಪಾಕಿಸ್ತಾನ ಗೆಲ್ಲಲೇಬೇಕು. ಒಂದು ವೇಳೆ ಪಂದ್ಯ ಸೋತ್ರೆ ಅಥವಾ ಮಳೆಯಿಂದ ರದ್ದಾದ್ರೆ ಪಾಕಿಸ್ತಾನ ಟೂರ್ನಿಯಿಂದ ಹೊರಬೀಳುತ್ತೆ. ಒಟ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಎರಡೂ ಕೂಡ ಇಲ್ಲಿ ಸೆಮೀಸ್ ಹಂತಕ್ಕೆ ಏರೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಇಲ್ಲ ಅಂದ್ರೆ ಎರಡೂ ಟೀಮ್ T20 ವಿಶ್ವಕಪ್ ಲೀಗ್ನಿಂದ ಔಟ್ ಆಗುತ್ತವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.